ಪುರಸ್ಕರಿಸುತ್ತಾ ಇವತ್ತು ಏನು ರಾಜ್ಯದಲ್ಲಿ ಜಾನುವಾರುಗಳ ಸಮಸ್ಯೆ, ಜಾನುವಾರು ಕಾಲು ಬ್ಯಾನಿ ಇರಬಹುದು ಮತ್ತು ಗಂಟು ರೋಗ ಇರಬಹುದು. ಇದರಿಂದ ಇವತ್ತು ಸಾವಿರಾರು ಜಾನುವಾರುಗಳ ಸಂಪೂರ್ಣ ಇವತ್ತು ರಾಜ್ಯದಲ್ಲಿ ಸಾವನ್ನಪ್ತಾ ಇದ್ದಾವೆ. ದಿನನಿತ್ಯ ಸಾವಿರ ಸಂಖ್ಯೆಯಲ್ಲಿ ಈ ಗಂಟು ರೋಗ ಮತ್ತು ಕಾಲುಬ್ಯಾನಿ ರೋಗ. ಯಾಕಪ್ಪ ಅಂದ್ರೆ ಈ ರೋಗ ಇವತ್ತು ಸರಳವಾದದ್ದಲ್ಲ. ಏನಾದ್ರು ಕಾಲುಬ್ಯಾನಿ ರೋಗ ಕಾಲು ಸಂಪೂರ್ಣ ಸ್ವಚ್ಛಿಸ್ತಾವ, ಭಯಾಗಿರ್ತಕ್ಕಂಥ ಗಂಟಲ ಒಳಗವರಿಗೆ ಹೈಯೆಸ್ಟ್ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಜ್ವರ ಬಂದು ಶರೀರ ಎಲ್ಲ ಒಳಗಿರ್ತಕ್ಕಂಥದ್ದು ನ್ಯಾಲಿಗೆ ಎಲ್ಲ ಕೊಳುತ್ತ ನೋವನ್ನು ಕೂಡ ಬಿಡ್ತಾವ. ಹಿಂಗಾಗಿ ಅದು ಹೈಯೆಸ್ಟ್ ಜ್ವರ ಇರ್ತಕ್ಕಂಥದ್ದು. ಇವತ್ತು ಸರ್ಕಾರ ತಕ್ಷಣ ತಿಂಗಳಿಂದ ವ್ಯಾಕ್ಸಿನ್ ಅನ್ನು ಹಾಕಬೇಕಾಗಿತ್ತು, ಹೆಚ್ಚು ಚಲೋ ವ್ಯಾಕ್ಸಿನ್ ಅನ್ನು ಮಾಡಬೇಕಾಗಿತ್ತು. ಇವತ್ತು ಪಶುಸಂಗೋಪನೆ ಇಲಾಖೆ ಸಂಪೂರ್ಣ ಜೀರೋ ಆಗೈತಿ. ಪಶುಸಂಗೋಪನೆ ಮಂತ್ರಿ ಮಾತ್ರ ಇವತ್ತು ಜಾನುವಾರು ಪಾಲಿಗೆ ಸತ್ತಿರ್ತಕ್ಕಂಥದ್ದು. ಯಾಕಂದ್ರೆ ನಾನು ಯಾವತ್ತೂ ಕೇಳಿಲ್ಲ ಜಾನುವಾರುಗಳ ಬದಲು ಒಂದು ಕೂಡ ಟಿವಿ ನ್ಯೂಸ್ದಾಗ ಮಾತಾಡಿಲ್ಲ, ಏನೂ ಅದ್ರ ರಕ್ಷಣೆ ಇಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇವತ್ತು ಜಾನುವಾರುಗಳ ಏನು ಮೂಕ ಜಾನುವಾರುಗಳ ನಮ್ಮ ಇಡೀ ನಾಡಿನ ಜನರಿಗೆ ಹಾಲು ಕೊಡ್ತಾವ. ನಿಮಗೆಲ್ಲ ಹಾಲು ಕೊಡ್ಲಿಕ್ಕೆ ಇವತ್ತು ಆಹಾರನ ಕೊಡ್ತಾವ. ಬೆಣ್ಣೆ, ತುಪ್ಪ, ಹಾಲ, ಮೊಸರ, ಮಜ್ಜಿಗೆ ಕೊಟ್ಟಿರ್ತಕ್ಕಂಥವ ಇವತ್ತು ಸಾವನ್ನಪ್ಪತ್ತಾವ ಸಾವಿರಾರು ಗಂಟೆ. ತಾವೇರಿ ಸತ್ರ ಒಂದ ದಿನ ಬಿಟ್ಟರೆ ದಿವಸ 1000 10,000 ಜಾನುವಾರುಗಳು ಇವತ್ತ ಪ್ರಾಣ ಕಳ್ಕೋತಕ್ಕಂಥ ಸಂದರ್ಭ. ಆ ಶಾಪ ರಾಜ್ಯದ ಮುಖ್ಯಮಂತ್ರಿಗೆ ಹತ್ತತಿ, ಪಶುಸಂಗೋಪನೆ ಮಂತ್ರಿ ಹತ್ತತಿ, ಡಿ.ಕೆ. ಶಿವಕುಮಾರ್ ಹತ್ತತಿ. ಇದನ್ನೆಲ್ಲ ಕೆಲಸ ಬಿಟ್ಟು ಸರ್ಕಾರ ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು, ಇಮಿಡಿಯೇಟ್ಲಿ ಆಕ್ಷನ್ ಮಾಡಬೇಕು. ತಾವು ತಪ್ಪಿದಲ್ಲಿ ಇವತ್ತ ನೀವು ಎಲ್ಲ ಶಾಸಕರು 224 ಮಂದಿ ಏನ ಇನ್ನೇನು ದನ ಕಾಯಕ್ ಹಚ್ಕೊಟ್ಟಿಲ್ಲ. ನಾವು ದನ ಕಾಯತ್ತು, ನಮ್ ದನ ಸಾಯತಾವ. ನೀವೇನ್ ಮನ್ಯಾಗ ಕೂತಿದ್ರಿ? ಒಬ್ಬ ಏನ್ ಬುದ್ಧಿದ ಹೋಯ್ತು ನಿಮ್ಗ? ವೋಟ್ ಹಾಕಿದವ್ರು ನಾವು ಬಹುಸಂಖ್ಯಾತರದು. ಇವತ್ತು ರೈತರೆಲ್ಲ ಹಳ್ಳಿ ಒಳಗೆ ಬೀದಿ ಒಳಗೆ ಬಂದು ನಿಮ್ಗೆ ನಾಚಿಕೆ ಹಾಕುದಿಲ್ಲ. 224 ಮಂದಿ ಏನ್ ಮಾಡತ್ತೀರಿ ನೀವು? ತಕ್ಷಣ ನಿಮ್ಮ ಕ್ಷೇತ್ರದಾಗ ನಿಮ್ಮ ಭಾಗದಾಗ ಎಲ್ಲೆಲ್ಲಿ ಜಾನುವಾರುಗಳ ವಿಸಿಟ್ ಮಾಡ್ರಿ. ಯಾವ ಸಾಯ್ತಾವದಾವ ನೀವು ಕೈಲಿಂದ ಗಂಟೆ ಹಾಕ್ತಿರೋ ಸರ್ಕಾರ ಫಂಡ್ ತರ್ತಿರೋ ಗೊತ್ತಿಲ್ಲ. ಜಾನುವಾರುಗಳ ರಕ್ಷಣೆನ ಎಲ್ಲಾ 224 ಮಂದಿ ಶಾಸಕರು ಮಾಡ್ಬೇಕು, ಸಂಸದರು ಮಾಡ್ಬೇಕು. ಅಧಿಕಾರಿಗಳು ಮಾತ್ರ ಜಿಲ್ಲಾಡಳಿತ ಕೂಡ ಬಹಳ ಗಂಭೀರವಾದ ಜವಾಬ್ದಾರಿ ಐತಿ. ಇವತ್ತು ಇಲ್ಲಿ ಅಷ್ಟೇ ಅಲ್ಲ, ಶಿವಮೊಗ್ಗದಾಗ ಕೂಡ ಇಡೀ ರಾಜ್ಯವ್ಯಾಪಿ ಇವತ್ತು ಗಂಟು ರೋಗ ಮತ್ತು ಕಾಲುಬ್ಯಾನಿ, ಬಾಯಿಬ್ಯಾನಿ ರೋಗ ಪ್ರಾರಂಭ ಆಗೈತಿ. ನೀವೇನು ದನ ಕಾಯ್ತೀರಿ ಎಲ್ಲರೂ? ನಿಮ್ಗೆ ನಾಚಿಕೆ ಬರ್ತೈತಿಲ್ಲ? ರಾಜ್ಯದ ಮುಖ್ಯಮಂತ್ರಿ ಅವರು ಇದನ್ನ ಹಗುರವಾಗಿ ತಿಳ್ಕೊತಕ್ಕದ್ದಲ್ಲ. ತಾವು ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು. ಇಲ್ಲ ಅಂದ್ರ ಈ ಜಾನುವಾರುಗಳ ಪಾಪ ಐತಿ ನಿಮ್ ಸರ್ಕಾರ ಕೂಡ ಬೀಳುವಂತ ಸಂದರ್ಭ. ಯಾಕಂದ್ರೆ ನಾವೆಲ್ಲರೂ ಮೂಲಭೂತವಾಗಿ ಜಾನುವಾರುಗಳನ್ನ ಸಾಕಿದಕ್ಕಂತವ್ರು. ನಮ್ಮ ಕುಟುಂಬಗಳು ಲಕ್ಷಾಂತರ ಹಾನಿ ಆಕ್ಕವ. ನಾವು ಅದ್ರ ಮೇಲೆ ಅವಲಂಬನೆಯಾಗಿ ನಮ್ಮ ಕುಟುಂಬ ಬದುಕಿದಾವ. ಅದಕ್ಕೇನ್ರ ಆದಿ ಆದ್ರೆ ಇವತ್ತು ಸರ್ಕಾರ ಬಿಡೋದು ಸರ್ಕಾರಕ್ಕೆ ಎತ್ತಿಕೊಡ್ತಾರೆ. ಅರಣ್ಯ ಇಲಾಖೆದವರು ಒಂದು ಪತ್ರನೂ ಬಂದಿದ್ದಾರೆ ಪಶುಸಂಗೋಪನಾ ಇಲಾಖೆಗೆ. ಅಲ್ಲಿ ಮೃಗಗಳು ಕೃಷ್ಣ ಮೃಗಗಳು ಸತ್ತಿದ್ದಾವೆ. ಅದಕ್ಕೆ ಇಷ್ಟ ಪತ್ರ ಬರೋದನ್ನು ಯಾವುದಕ್ಕೆ 30 ಪ್ರಾಣಿಗಳಲ್ಲಿ ಸತ್ತು ಅದು ಕೇವಲ ನಿರ್ಲಕ್ಷ್ಯತನ. ಇವತ್ತು ಅಧಿಕಾರಿಗಳು ಪಶುಸಂಗೋಪನೆ ಇಲಾಖೆಯ ನಿರ್ಲಕ್ಷ್ಯತನಿಂದ ಇವತ್ತವರ ನಿರ್ಲಕ್ಷ್ಯತನ ಮಾಡತ್ತಾರ. ಅವ್ರಿಗೆ ಕೊಳಮೆ ಇಲ್ಲ. ಯಾಕಂತಂದ್ರೆ ಅವರ ಸರ್ಕಾರ ಹಿಂಗೈತೆ, ಜಾನುವಾರುಗಳು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂತ ಇವ್ರ ಒಂದು ಪ್ರಾಣಿ ಯಾರ ಗುಂಡು ಇಟ್ಕೊಂಡ್ರ ಅದ್ರ ಮೇಲೆ ಕೇಸ್ ಮಾಡಿ 100 ಒಳಗೆ ಹಾಕ್ತಾರ. ನಿಮ್ಮ ಸಂಬಂಧ 1000 ಜಾನುವಾರುಗಳು ಇವತ್ತು ಪ್ರಾಣ ಬಿಡತ್ತಾವ. ರಾಜ್ಯದಾಗ ಲಕ್ಷಾಂತರ ಜನ ಇವತ್ತು ಜಾನುವಾರುಗಳ ಪ್ರಾಣಿಗಳು ಸಾಯತ್ತಾವ. ನಿಮ್ಮನ್ನ ಹೆಂಗ್ ಮಾಡ್ಬೇಕೀಗ? ಏನ್ ಮುಖ್ಯಮಂತ್ರಿಗೆ ಹೇಳ್ಬೇಕು? ಏನ್ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು? ಯಾರ ಮೇಲೆ ಹಾಕ್ಬೇಕು? ನಾವು ನಾಚಿಕೆ ಬರಬೇಕು. ಅದನ್ನೆಲ್ಲ ಬಿಟ್ಟು ಉಡಾಪಿತನ ಬಿಟ್ಟು ಇವತ್ತು ತಕ್ಷಣ ಇವತ್ತು ಜಾನುವಾರುಗಳನ್ನ ಪ್ರಾಣಿಗಳನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿಯನ್ನ ಇವತ್ತು ಅರಣ್ಯ ಇಲಾಖೆ ಇರಲಿ, ಸರ್ಕಾರ ಇರಲಿ, ಪಶುಸಂಗೋಪನೆ ಇರಲಿ ರಕ್ಷಣೆ ಮಾಡಬೇಕು. ಇಲ್ಲಾಂದ್ರೆ ನಿಮ್ಮನ್ನ ರಿಪೇರಿ ಮಾಡುವಂತ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡೋದಕ್ಕೆ ಹೆಸರಿಗೆ ಕೊಡ್ತಾ ಇದ್ವಿ.